ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಊರಿಗೆ ಹೊರಟಿದ್ವಿ, ಹಾಗಾಗಿ ಮನೇಲೆಲ್ಲ ಕೆಲಸನೂ ಬೇಗ ಬೇಗ ಮುಗಿಸ್ಕೊಂಡು ಹಾಗೆ ಬ್ರೇಕ್ಫಾಸ್ಟ್ ಕೂಡ ಮನೇಲೇ ರೆಡಿ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಆಚೆ ತಿನ್ನಬೇಕು ಅಂತೇಳಿ ಅನ್ಸಲ್ಲ, ಹಾಗಾಗಿ ಮನೇಲೇ ಎಷ್ಟೊತ್ತಿದ್ರೂ ಮನೇಲೇ ಮಾಡ್ಕೊಂಡು ಹೋಗ್ತೀವಿ. ಇದು ನೆಕ್ಸ್ಟ್ ದಿನದ ವ್ಲಾಗ್ ಆಗಿರುತ್ತೆ. ಇದು ಕುಂಕುವ ಅಂತೇಳಿ, ಆದರೆ ನಾವಿರೋದು ನ್ಯಾಮತಿಲಿ. ನಮ್ಮ ಹಸ್ಬೆಂಡು ನಮ್ಮ ಮಾವ ಅವರೆಲ್ಲ ಅಲ್ಲೇ ಇರೋದು. ಬಟ್ ನಾವು ಹಬ್ಬ ಹರಿದಿನ ಈ ಥರ ಏನಾದರೂ ಇದ್ದರೆ ಈ ಊರಿಗೆ ಬರ್ತೀವಿ. ಇದು ನಮ್ಮ ಊರು ಅಂತಲೇ ಇದು. ಇವತ್ತು ಎಲ್ಲ ಗುಗ್ಗಳ ಇದೆಲ್ಲ ಮಾಡಿಕೊಂಡು ದೇವರೆಲ್ಲ ಊರೆಲ್ಲ ಆಡ್ಕೊಂಡು ಬಂದಿರುತ್ತೆ. ಇವಾಗ ಅದನ್ನು ನೋಡ್ತಾ ಇದ್ರೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ? ನೋಡಿ ಎಷ್ಟು ಜನ ಸೇರಿರ್ತಾರೆ ಇಲ್ಲಿ ಅಂತೇಳಂದರೆ ಸಾಮೂಹಿಕ ಮುಹೂರ್ತಗಳಾಗುತ್ತೆ. ಅವಾಗೆಲ್ಲ 101, 105, 150 ಈ ರೇಂಜಿಗೆಲ್ಲ ಹಾಕ್ತಾಯಿದ್ವು. ಇತ್ತೀಚೆಗೆ ಸ್ವಲ್ಪ ಕಡಿಮೆ ಆಗಿದೆ. ಬಟ್ ಈ ಸಲ ಇದ್ದಿದ್ದು ಏನೋ 20 ಎಷ್ಟೋ ಹೇಳಿದರು, ಅಷ್ಟು ಮುಹೂರ್ತಗಳಿದೆ ಅಂತೇಳಂದರೆ. ಅದು ನೆಕ್ಸ್ಟ್ ದಿನಕ್ಕೆ ಮುಹೂರ್ತಗಳು ಮಾಡ್ತಾರೆ, ಅವತ್ತಿನ ದಿನ ಮಾಡಲ್ಲ. ಇವತ್ತೇನೇ ಇದ್ದರೂ ಅಚ್ಚಿಣಿ ಮಾತ್ರ ಇರುತ್ತೆ, ಅದು ಮಧ್ಯಾಹ್ನ ಬಿಸಿಲು. ಅದರಲ್ಲೂ ಈ ಸಲ ಎಷ್ಟು ಲೇಟ್ ಆಗಿತ್ತು ಅಂತೇಳಂದರೆ, ಈ ಹಬ್ಬಬ್ಬ ಅಂದರೆ 2 ಗಂಟೆ ಆಗಿತ್ತು. ಯಾವಾಗಲೂ 12 ಗಂಟೆ ಈ ರೇಂಜೆಲ್ಲ ಆಗ್ತಿತ್ತು. ಈ ಸಲ ಅಂತೂ ತುಂಬ ಲೇಟ್ ಆಗಿತ್ತು. ಮಕ್ಕಳನ್ನೆಲ್ಲ ಹಿಡ್ಕೊಂಡು ಆ ಬಿಸಿಲಲ್ಲಿ ಮೇಂಟೈನ್ ಮಾಡೋದು ಇದೆಯಲ್ಲ, ತುಂಬ ಹರಸಾಹಸ ಮಾಡ್ದಂಗೆ ಆಗುತ್ತೆ. ಇವಾಗ ದೇವರು ಅರ್ಚನೆ ಅದಾದಮೇಲೆ ಎಲ್ಲರೂ ಒಬ್ಬೊಬ್ಬರೇ ಮಕ್ಕಳನ್ನೆಲ್ಲ ಕೂರಿಸ್ಕೊಂಡು ಗಂಡು ಮಕ್ಕಳೆಲ್ಲ ಅರ್ಚನೆ ಆಯ್ತಾರೆ. ಅದಾದಮೇಲೆ ಹೆಣ್ಮಕ್ಳು ಅರ್ಚನೆ ಆಯ್ತಾರೆ. ನಾವು ಕೂಡ ಬೆಳಗ್ಗೆಯಿಂದ ಏನೂ ತಿಂದಿರೋದಿಲ್ಲ, ಒಪ್ಪತ್ತಿದ್ಬಿಟ್ಟು ಬಂದು ಅರ್ಚನೆ ಆಯ್ತೀವಿ. ಅದಾದಮೇಲೆ ಮಕ್ಕಳಿಗೆ ಸ್ವಲ್ಪ ಜಾತ್ರೆಯಲ್ಲಿ ಅವ್ರಿಗೆ ಏನು ಬೇಕೋ ಅದನ್ನೆಲ್ಲ ಕೊಡಿಸ್ಕೊಂಡು ಮತ್ತೆ ಮನೆಗೆ ಹೋಗಿ ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಮತ್ತೆ ಬಂದ್ವಿ. ತೇರಿರೋದ್ರಿಂದ ಮತ್ತೆ ನಾವು ಸಂಜೆ ತೇರು ಹರಿಯುತ್ತಲ್ಲಿ, ಹಾಗಾಗಿ ಮತ್ತೆ ಬಂದರೆ ಪೆಟ್ರೋಲ್ ಬೇರೆ ಖಾಲಿ ಆಗಿಬಿಟ್ಟಿದೆ. ಇದು ಅವ್ರ ತಮ್ಮನ ಬೈಕ್ ತೊಗೊಂಡು ಬಂದಿದ್ದರು. ನಾವಿರೋದು ಬ್ಯಾಂಗ್ಳೂರಲ್ಲಲ್ವ, ನಾವು ಕೇಳಲೂ ಇಲ್ಲ. ಅದು ಪೆಟ್ರೋಲ್ ಇದೇನೋ ಅಂದ್ಕೊಂಡು ಬಂದ್ವಿ. ಬಟ್ ಅವ್ರು ಚೆಕ್ ಮಾಡಿಕೊಂಡೇ ಬಂದರು ಇದೇನೋ ಇಲ್ವೋ ಅಂತೇಳಿ. ಬಟ್ ಅದು ಮೀಟರ್ ತೋರಿಸ್ತಾ ಇಲ್ಲ ಅಂದ್ಬಿಟ್ಟು ಬಂದರೆ ಅದು ಅರ್ಧ ದಾರಿಲೇ ಸ್ಟಾಪ್ ಆಗಿಬಿಡ್ತು. ಮತ್ತೆ ಅಲ್ಲೊಂದು ಅಂಗಡಿಗೆ ಹೋಗ್ಬಿಟ್ಟು ಪೆಟ್ರೋಲ್ ಹಾಕ್ಸ್ಕೊಂಡು ಮತ್ತೆ ಬಂದ್ವಿ. ಜಾತ್ರೆಯಲ್ಲಿ ನೋಡಿ ಎಷ್ಟು ಜನ ಅಂತ ಹೇಳ್ತೀರಾ, ನೈಟ್ ಕೂಡ ಅಷ್ಟೇ ಜನ ಇದ್ದರು. ಇವಾಗ ತುಂಬ ಜನ ವೀರಭದ್ರೇಶ್ವರ ಅಲ್ವಾ ಇದು, ಹಾಗಾಗಿ ನೋಡೋದಕ್ಕೆ ಬರೋದಾಗಲಿ ದರ್ಶನ ಮಾಡೋದಕ್ಕೆ ಬರೋದಾಗಲಿ ತುಂಬ ಜನ ಇರ್ತಾರೆ. ಅದರಲ್ಲೂ ಸಾಮೂಹಿಕ ಮುಹೂರ್ತಗಳಿರೋದ್ರಿಂದ ಅಂತೂ ಇನ್ನೂ ತುಂಬ ಜನ ಬರ್ತಾರೆ. ಇವಾಗ ತೇರನ್ನೆಲ್ಲ ಮುಗಿಸ್ಕೊಂಡು ಅದಕ್ಕೆ ಮಂಡಕ್ಕಿ ಕಾಳು ಮತ್ತು ಮೆಣಸಿನಕಾಳು, ಬಾಳೆಹಣ್ಣು, ಕಾಯಿ ಇದನ್ನೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದು ಆಮೇಲೆ ನನ್ನ ಮಕ್ಕಳಿಗೂ ಸ್ವಲ್ಪ ಆಟ ಆಡಲಿ ಅಂತೇಳಿ ಅಂದ್ಬಿಟ್ಟು ಕೂರಿಸಿದ್ರೆ ನಮ್ಮ ತಂಗಿ ಗಂಡನೂ ಬಂದಿದ್ದರು. ಬಟ್ ನನ್ನ ತಂಗಿ ಮಗಳು ತುಂಬ ಅಳ್ತಾ ಇದ್ಲು. ಫಸ್ಟ್ ಟೈಮ್ ಅಲ್ವಾ, ಹಾಗಾಗಿ ಚಿಕ್ಕವಳಲ್ವಾ, ಅವಳು ಕೂಡ ಅಳ್ತಾ ಇದ್ಲು. ಸರಿ ಅಂದ್ಬಿಟ್ಟು ಅವಳನ್ನ ಇಳಿಸ್ಕೊಂಡು ಮತ್ತೆ ನನ್ನ ಮಗಳು ಒಬ್ಬಳೇ ಆಟ ಆಡಿದ್ಲು. ಸರಿ ಅಂತೇಳಿದ್ಬಿಟ್ಟು ಮಕ್ಕಳು ಕೂಡ ತುಂಬ ಎಂಜಾಯ್ ಮಾಡಿದರು. ನಾವು ಕೂಡ ಸ್ವಲ್ಪ ಗೇಮ್ಸ್ನೆಲ್ಲ ಆಟ ಆಡಿಕೊಂಡು ಫುಲ್ ಎಂಜಾಯ್ ಮಾಡಿಕೊಂಡು ಫ್ಯಾಮಿಲಿ ಜೊತೆಗೆ ಇವಾಗ ಮನೆಗೆ ಹೊರಡೋ ಟೈಮ್ ಆಗೋಯಿತು. ಹಾಗಾಗಿ ಇವತ್ತಿನ ವ್ಲಾಗ್ ಇಷ್ಟೇ ಫ್ರೆಂಡ್ಸ್. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಟೇಕ್ ಕೇರ್, ಬಾಯ್ ಬಾಯ್.